ಹಾಯ್ ಫ್ರೆಂಡ್ಸ್, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಂಗೆ ಜೀವಾವಧಿ ಶಿಕ್ಷೆಯಾಗಿದೆ. 15528 ಕೈದಿ ನಂಬರ್ ಕೊಡಲಾಗಿದೆ. ಹಾಗಾದ್ರೆ ಪ್ರಜ್ವಲ್ ಇರೋ ಜೈಲಿನಲ್ಲಿ ಊಟ ಹೇಗಿರುತ್ತೆ? ಪ್ರಜ್ವಲ್ ರೇವಣ್ಣಂಗೆ ಒಂದು ಹೊತ್ತಿಗೆ ಎಷ್ಟು ಮುದ್ದೆ, ಅನ್ನ, ಸಾರು ಸಿಗುತ್ತೆ? ಮಾಂಸದೂಟ ಯಾವತ್ತೂ ಇರುತ್ತೆ? ಪ್ರತಿದಿನ ಮನೆಯಿಂದ ಊಟ ತಗೊಂಡು ಹೋಗಿ ಕೊಡಬಹುದಾ? ಒಂದು ದಿನಕ್ಕೆ ಒಬ್ಬ ಕೈದಿಯ ಊಟಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜೈಲಿನಲ್ಲಿ ಏನು ಊಟ ಸಿಗುತ್ತೆ? ಜೈಲುಗಳಲ್ಲಿ ಮುದ್ದೆ, ಅನ್ನ, ಚಪಾತಿ ಹೀಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಊಟ ನೀಡಲಾಗುತ್ತೆ. ಕೈದಿಗಳ ಆರೋಗ್ಯ ಹಾಳಾಗಬಾರ್ದು ಅಂತ ಸಪ್ಪೆ ಊಟ ಕೊಡ್ತಾರೆ. ಉಪ್ಪು ಖಾರ ಕಡಿಮೆ ಹಾಕಿ ಅಡುಗೆ ಮಾಡಲಾಗುತ್ತೆ. ಅದೇ ರೀತಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಬೆಳಗ್ಗೆ ತಿಂಡಿಗೆ ಉಪ್ಮಾ, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್, ಅವಲಕ್ಕಿ ನೀಡಲಾಗುತ್ತೆ. ಅಂದರೆ ಒಂದೊಂದು ದಿನ ಒಂದೊಂದು ತಿಂಡಿ ಮಾಡಲಾಗುತ್ತೆ. ಮಧ್ಯಾಹ್ನ ಮತ್ತು ರಾತ್ರಿಗೆ ಅನ್ನ, ಸಾರು ಮತ್ತು ಮಜ್ಜಿಗೆ ಕೊಡ್ತಾರೆ. ಇಲ್ಲಿ ಬೇರೆ ಬೇರೆ ಭಾಗದ ಕೈದಿಗಳು ಇರೋದ್ರಿಂದ ಮುದ್ದೆ, ಚಪಾತಿ ಕೂಡ ಇರುತ್ತೆ. ಅನ್ನ ಬೇಡವಾದ್ರೆ ಇವುಗಳನ್ನ ಕೂಡ ಹಾಕಿಸಿಕೊಳ್ಬೋದು. ವಾರದಲ್ಲಿ 6 ದಿನ ತರಕಾರಿ ಸಾಂಬಾರ್ ಇರುತ್ತೆ. ಬೆಳಗ್ಗೆ 7 ಗಂಟೆಗೆ ಕೈದಿಗಳಿಗೆ ತಿಂಡಿ ಮತ್ತು ಟೀ ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಗೆಲ್ಲ ಊಟ ರೆಡಿ ಆಗುತ್ತೆ. ಸಂಜೆ 6 ಗಂಟೆಗೆಲ್ಲ ರಾತ್ರಿಯ ಊಟ ಕೊಟ್ಟು ಬಿಡ್ತಾರೆ. ಜೈಲುಗಳಲ್ಲಿ ಅಡುಗೆ ಬರೋ ಕೈದಿಗಳೇ ಊಟ ರೆಡಿ ಮಾಡ್ತಾರೆ. ಚಿಕನ್, ಮಟನ್, ಮೊಟ್ಟೆ ಊಟ. ಜೈಲಿನಲ್ಲಿರೋ ಕೈದಿಗಳಿಗೆ ವಾರಕ್ಕೊಂದ್ಸಲ ಮಾಂಸದೂಟ ಕೂಡ ಹಾಕಲಾಗುತ್ತೆ. ಪ್ರತಿ ಶುಕ್ರವಾರ ಮಾಂಸಾಹಾರ ನೀಡಲಾಗುತ್ತೆ. ಒಂದು ವಾರ ಚಿಕನ್ ಮಾಡಿದ್ರೆ ಮತ್ತೊಂದು ವಾರ ಮಟನ್ ಊಟ ನೀಡಲಾಗುತ್ತೆ. ಮಾಂಸದೂಟ ಮಾಡಿದ ದಿನ ನಾನ್ ವೆಜ್ ತಿನ್ನದವರಿಗೆ ತರಕಾರಿ ಊಟದ ಜೊತೆ ಸ್ವೀಟ್ ನೀಡಲಾಗುತ್ತೆ. ಅದೇ ರೀತಿ ಕೈದಿಗಳಿಗೆ ವಾರಕ್ಕೆ 2 ದಿನ ಮೊಟ್ಟೆ ನೀಡಲಾಗುತ್ತೆ. ಮೊಟ್ಟೆ ತಿನ್ನಲ್ಲ ಅಂತಾದ್ರೆ ಬಾಳೆಹಣ್ಣು ನೀಡಲಾಗುತ್ತೆ. ಕೈದಿಗಳಿಗೆ ಶಿಕ್ಷೆಯ ಜೊತೆಗೆ ಅವರ ಆರೋಗ್ಯ ಕಾಪಾಡೋದು ಕೂಡ ಜೈಲು ಅಧಿಕಾರಿಗಳ ಕರ್ತವ್ಯವಾಗಿರುತ್ತೆ. ಇದೇ ಕಾರಣಕ್ಕೆ ಪೌಷ್ಟಿಕಾಂಶಗಳು ಸಿಗ್ಲಿ ಅಂತ ಈ ಆಹಾರ ನೀಡಲಾಗುತ್ತೆ. ಜೈಲಿನಲ್ಲಿ ಲೆಕ್ಕದಷ್ಟೇ ಊಟ. ಅನ್ನ, ಸಾಂಬಾರು, ಮುದ್ದೆ, ಚಪಾತಿ ಇದೆ ಅಂತ ಇಷ್ಟ ಬಂದಷ್ಟು ಹಾಕೊಂಡು ಬಾರಿಸೋಕ್ಕೂ ಆಗಲ್ಲ. ಇಂತಿಷ್ಟೇ ಅಂತ ಲೆಕ್ಕ ಇರುತ್ತೆ. ಅಷ್ಟು ಮಾತ್ರವೇ ನೀಡಲಾಗುತ್ತೆ. ಹಸಿವು ಹೋಗಲಿ ಬಿಡ್ಲಿ, ಕೊಟ್ಟಿದ್ದನ್ನ ತಿನ್ಕೊಂಡು ಸುಮ್ಮನೆ ಇರಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಸಾಂಬಾರು ಕೂಡ ಸಾಕಾಗ್ಲಿಲ್ಲ ಅಂದರೆ ಮತ್ತೊಂದ್ಸಲ ಹಾಕೋದಿಲ್ಲ. ಅದಕ್ಕೂ ಲೆಕ್ಕ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣೆ ಮುಗಿದು ಜೈಲಿನಲ್ಲಿರೋ ಕೈದಿಗಳಿಗೆ 750 ಗ್ರಾಂ ಅನ್ನ ನೀಡಲಾಗುತ್ತೆ. ಅದಕ್ಕೆ 500 ml ಸಾರು ನೀಡಲಾಗುತ್ತೆ. ಸಾಂಬಾರಿನಲ್ಲಿ ತರಕಾರಿ ಹೇರಳವಾಗಿ ಇರುತ್ತೆ. ಇದರ ಜೊತೆಗೆ 200 ml ಮಜ್ಜಿಗೆ ಕೂಡ ಸಿಗುತ್ತೆ. ಅದೇ ವಿಚಾರಣಾಧೀನ ಕೈದಿಗಳಿಗೆ 505 ಗ್ರಾಂ ಅನ್ನ ಅಥವಾ ಅದೇ ತೂಕದ ಮುದ್ದೆ, ಚಪಾತಿ ನೀಡಲಾಗುತ್ತೆ. ಆದರೆ ಇವರಿಗೆ ಸಾಂಬಾರಿನ ಲೆಕ್ಕ ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಸಾಂಬಾರು ನೀಡಲಾಗುತ್ತೆ. ಜೊತೆಗೆ ಮಜ್ಜಿಗೆ ಕೂಡ ಸಿಗುತ್ತೆ. ಮನೆ ಊಟಕ್ಕಿಲ್ಲ ಪರ್ಮಿಷನ್. ಸಿನಿಮಾದಲ್ಲೆಲ್ಲ ಮನೆಯಿಂದ ಕೈದಿಗಳಿಗೆ ಊಟ ತಗೊಂಡು ಹೋಗಿ ಕೊಡೋದನ್ನ ನೋಡಿರ್ತೀವಿ. ಹಾಗಂತ ಎಲ್ಲ ಕೈದಿಗಳಿಗೆ ಮನೆ ಊಟ ತರಿಸಲು ಅವಕಾಶ ಇರೋದಿಲ್ಲ. ಮನೆ ಊಟ ಬೇಕು ಅಂತಾದ್ರೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು. ನಮಗೆ ಜೈಲಿನ ಊಟ ಸೆಟ್ ಆಗ್ತಿಲ್ಲ, ಆರೋಗ್ಯ ಸಮಸ್ಯೆ ಆಗ್ತಿದೆ, ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡಿ ಅಂತ ಕೋರ್ಟ್ ಅವಕಾಶ ಕೊಟ್ಟರೆ ಮಾತ್ರವೇ ಮನೆಯಿಂದ ಊಟ ತರಿಸಿಕೊಂಡು ತಿನ್ನಬಹುದು. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5,000 ಕೈದಿಗಳಿದ್ದಾರೆ. ಎಲ್ಲರೂ ಮನೆಯಿಂದ ಊಟ ತರಿಸಿಕೊಂಡ್ರೆ ಜೈಲಿನ ಮುಂದೆ ಕಿಲೋಮೀಟರ್ ಗಟ್ಟಲೆ ಲೈನು ಇರುತ್ತೆ. ಹೀಗಾಗಿ ಅದಕ್ಕೆ ಅವಕಾಶ ನೀಡೋದಿಲ್ಲ. ಮನೆಯವರು ಕೈದಿಗಳನ್ನ ವಾರಕ್ಕೆ 3 ಸಲ ಭೇಟಿಯಾಗಲು ಅವಕಾಶವಿರುತ್ತೆ. ಆಗ ಅವರಿಗೆ ಇಷ್ಟವಾದ ಆಹಾರವನ್ನ ತಗೊಂಡು ಹೋಗಿ ಕೊಡಬಹುದು. ಅದು ಕೂಡ ಫುಲ್ ಪ್ಯಾಕ್ ಆಗಿರೋ ಆಹಾರ ಆಗಿರಬೇಕು. ಪ್ಲಾಸ್ಟಿಕ್ನಿಂದ ಮಾಡಿರೋ ಬಾಕ್ಸ್ನಲ್ಲೇ ಕೊಡಬೇಕು. ಲೋಹದ ಬಾಕ್ಸ್, ಚಮಚವನ್ನೆಲ್ಲ ನೀಡೋಕೆ ಇಲ್ಲ. ಕ್ಯಾಂಟೀನ್ ಊಟಕ್ಕೂ ಅವಕಾಶ. ಜೈಲಿನಲ್ಲಿ ಅದರದ್ದೇ ಆದ ಒಂದು ಕ್ಯಾಂಟೀನ್ ಇರುತ್ತೆ. ಕೈದಿಗಳು ಜೈಲಿನ ಫ್ರೀ ಊಟ ಇಷ್ಟವಾಗದೇ ಇದ್ರೆ ಜೈಲಿನ ಕ್ಯಾಂಟೀನ್ನಿಂದ ಊಟ ತರಿಸ್ಕೊಳ್ಬಹುದು. ಆದರೆ ಅಲ್ಲಿ ದುಡ್ಡು ನಡೆಯೋದಿಲ್ಲ, ಟೋಕನ್ ಬೇಕಾಗುತ್ತೆ. ಕೈದಿಗಳ ಸಂಬಂಧಿಕರು ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಡಲು ಅವಕಾಶವಿರುತ್ತೆ. ಅದು ಅವರ ಖಾತೆಯಲ್ಲಿ ಟೋಕನ್ ರೀತಿ ಇರುತ್ತೆ. ಅದು ಖಾಲಿಯಾಗೋವರೆಗೆ ಕೈದಿಗಳು ತಮಗೆ ಬೇಕಾದ ವಸ್ತು ಅಥವಾ ಆಹಾರವನ್ನ ತರಿಸ್ಕೊಳ್ಬಹುದು. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಪ್ರತಿ ತಿಂಗಳು ಕೈದಿಗಳಿಗೆ ಅವರ ಕುಟುಂಬದವರು 8,000 ರೂಪಾಯಿ ದುಡ್ಡು ಹಾಕಬಹುದು. ಕೈದಿಗಳ ಆಹಾರಕ್ಕೆ ಹೆಚ್ಚು ಖರ್ಚು. ಹೌದು,
2019-20 ಬಜೆಟ್ನಲ್ಲಿ ಭಾರತ ಸರ್ಕಾರ ಜೈಲುಗಳ ನಿರ್ವಹಣೆಗೆ ಅಂದರೆ ಕೈದಿಗಳನ್ನು ಸಾಕಲು 6,818 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಅದರಲ್ಲಿ 48% ದುಡ್ಡನ್ನು ಸರ್ಕಾರ ಕೈದಿಗಳ ಆಹಾರಕ್ಕೆ ಖರ್ಚು ಮಾಡುತ್ತೆ. ಯಾಕಂದರೆ ಕೈದಿಗಳು ಜೈಲಿನಲ್ಲಿ ಅಪೌಷ್ಟಿಕತೆಗೆ ಒಳಗಾಗಬಾರ್ದು ಅಂತ. ಇದರ ಪ್ರಕಾರ ಪ್ರತಿದಿನ ಒಬ್ಬ ಕೈದಿಗೆ ಒಟ್ಟಾರೆಯಾಗಿ 119 ರೂಪಾಯಿ ಖರ್ಚು ಮಾಡಬೇಕು. ಆದರೆ ಹಲವು ಜೈಲುಗಳಲ್ಲಿ ಆಹಾರಕ್ಕೆ ಸರಿಯಾದ ರೀತಿಯಲ್ಲಿ ದುಡ್ಡು ಖರ್ಚು ಮಾಡ್ತಿಲ್ಲ. ಇದೇ ಕಾರಣಕ್ಕೆ ಹಲವು ಜೈಲುಗಳಲ್ಲಿ ಕೈದಿಗಳು ಉಪವಾಸ ಸತ್ಯಾಗ್ರಹ ಮಾಡೋದು ಕೂಡ ಕಂಡುಬರುತ್ತೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಪ್ರಶಸ್ತಿ. ರಾಜ್ಯದ ಜೈಲುಗಳಲ್ಲಿ ದೊಡ್ಡದಾದ ಪರಪ್ಪನ ಅಗ್ರಹಾರ ಅಂದರೆ ಬೆಂಗಳೂರು ಸೆಂಟ್ರಲ್ ಜೈಲು ಒಳ್ಳೆಯ ಜೈಲು ಅಂತಲೂ ಹೆಸರು ಮಾಡಿದೆ. 2022ರಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಕಡೆಯಿಂದ ಒಂದು ಸಮೀಕ್ಷೆ ನಡೆಸಲಾಗಿತ್ತು. ಅದರಲ್ಲಿ ಪರಪ್ಪನ ಅಗ್ರಹಾರ ಜೈಲು ಆಹಾರ ಮತ್ತು ಸ್ವಚ್ಛತೆಯಲ್ಲಿ ದೇಶದಲ್ಲೇ ನಂಬರ್ 1 ಜೈಲು ಅಂತ ಪ್ರಶಸ್ತಿ ನೀಡಲಾಗಿತ್ತು. ಫ್ರೆಂಡ್ಸ್, ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೀಡುವ ಊಟ ತಿಂಡಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕೈದಿಗಳಿಗೆ ಇನ್ನೂ ಒಳ್ಳೆಯ ಆಹಾರ ನೀಡಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.